ತಮ್ಲೈಲ್ನ ನೋಡಿದ ತಕ್ಷಣ ಗೊತ್ತಾಗ್ತಾ ಇರಬೇಕಲ್ಲ ಇವತ್ತಿನ ವಿಶೇಷತೆ ಏನು ಅನ್ನೋದು ನಿಮ್ಮ ಜೊತೆ ನಾನು ಶೇರ್ ಮಾಡ್ತೀನಿ. ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ದಿನದ ರೂಟೀನ್: ಬೆಳಿಗ್ಗೆ ಎದ್ದು ನೀಟಾಗಿ ಸ್ಕೌಟ್ಸ್ ಗೈಡ್ಸ್ದ ಯೂನಿಫಾರ್ಮನ್ನು ರೆಡಿ ಮಾಡಿಕೊಂಡೆ. ನೀಟಾಗಿ ರೆಡಿಯಾಗಿ ಮನೆ ಬಿಟ್ಟು ನೇರವಾಗಿ ಶಾಲೆಗೆ ಹೋದೆ. ಮನೆಯಿಂದ ಶಾಲೆಗೆ ತುಂಬ ಹತ್ತಿರ, ಒಂದು 2 ನಿಮಿಷದ ಹಾದಿ ಅಷ್ಟೇ. ಅಲ್ಲಿ ಹೋದ ತಕ್ಷಣ ನನ್ನ ಮುದ್ದು ಮಕ್ಕಳು, ನನ್ನ ಗೈಡ್ ಮಕ್ಕಳು ನನಗೋಸ್ಕರ ವೆಲ್ಕಮ್ ಮಾಡಿದವು. ಗಣೇಶನ ಪ್ರಾರ್ಥನೆಯ ಜೊತೆಗೆ ತುಂಬ ಸಂತೋಷವಾಯಿತು. ಎಲ್ಲ ಮಕ್ಕಳು ತುಂಬ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಾಗಿದ್ದಾರೆ. ಎಷ್ಟು ಚೆನ್ನಾಗಿ ಹಾಡುತ್ತಾರೆಂದರೆ ಅವರಿಗೆ ಯಾವುದೇ ಕೆಲಸ ಕೊಟ್ಟರೂ ಎಲ್ಲದಕ್ಕೂ ಸಿದ್ಧ ಎನ್ನುತ್ತಾರೆ. ತುಂಬ ಟ್ಯಾಲೆಂಟೆಡ್ ಮಕ್ಕಳಾಗಿದ್ದಾರೆ. ನಂತರ ಅಲ್ಲಿಂದ ನಾವೆಲ್ಲರೂ ಸೇರಿ ನೇರವಾಗಿ ಒಂದು ವಿಶೇಷ ಜಾಗಕ್ಕೆ ಹೋಗುತ್ತಿದ್ದೇವೆ. ಅದು ಏನು, ಏಕೆ ಹೋಗುತ್ತಿದ್ದೇವೆ, ಇಷ್ಟೊಂದು ಚೆನ್ನಾಗಿ ಸಿದ್ಧವಾಗಿ ಎಲ್ಲಿಗೆ ಹೊರಟಿದ್ದೇವೆ, ಪ್ರತಿಯೊಂದನ್ನು ನಿಮಗೆ ಮುಂದೆ ವಿವರಿಸುತ್ತೇನೆ. ಆದರೆ ನಿಮ್ಮ ಸಪೋರ್ಟ್ ನನಗೆ ಬೇಕೇ ಬೇಕೇ. ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿ ಪ್ರತಿದಿನದ ಡೈಲಿ ಬ್ಲಾಗ್ನನ್ನು ನಾನು ನಿಮಗೆ ಅಪ್ಲೋಡ್ ಮಾಡಿಸ್ತೀನಿ. ಇವರೆಲ್ಲ ನನ್ನ ಮುದ್ದು ವಿದ್ಯಾರ್ಥಿಗಳು. ಇವರೆಲ್ಲರ ಜೊತೆ ಇದ್ದರೆ ನನಗೆ ಸಮಯ ಹೋಗಿದ್ದೇ ಗೊತ್ತಾಗುವುದಿಲ್ಲ. ನೋಡಿ, ನಾವು ಈಗ ಸುವರ್ಣಸೌಧ, ಬೆಳಗಾವಿಯ ಪ್ರಾಮುಖ್ಯತೆಯ ಜಾಗಗಳಲ್ಲಿ ಒಂದಾದ ವಿಧಾನಸೌಧಕ್ಕೆ ಬಂದೆವು. ಇಲ್ಲಿ ಎನ್ಕ್ವೈರಿ ಇರುತ್ತೆ ಗೇಟ್ ಹತ್ರ, ಬಟ್ ನಾವು ಸ್ಪೆಷಲ್ ಎಂಟ್ರಿ ಇರೋದರಿಂದ ನೇರವಾಗಿ ನಮ್ಮನ್ನು ಒಳಗಡೆ ಬಿಡಲಾಯಿತು. ನೇರವಾಗಿ ನಾವು ವಿಧಾನಸೌಧದ ಪ್ರವೇಶಿಸಿದೆವು. ಇದನ್ನು ನಾವು ಸುವರ್ಣಸೌಧ ಅಂತ ಕರಿಬೇಕು. ಸುವರ್ಣಸೌಧದ ಸೌಂದರ್ಯ ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಡೆವಲಪ್ ಆಗ್ತಾಯಿದೆ. ಸೌಧದ ಮುಂದುಗಡೆ ಇಷ್ಟು ಚೆನ್ನಾಗಿ ಗಾರ್ಡನ್ ಇದೆ, ಹಾಗೂ ನಮ್ಮ ಮಹಾತ್ಮ ಗಾಂಧೀಜಿಯವರ ಸ್ಟ್ಯಾಚು ಇದೆ, ಹಾಗೂ ಎಷ್ಟು ಸಿಸ್ಟಮೆಟಿಕ್, ಎಷ್ಟು ಚೆನ್ನಾಗಿ ಕ್ಲೀನ್ ಮೇಂಟೈನ್ ಮಾಡಿದ್ದಾರೆ. ನೋಡಿ, ಬಂದೇ ಬಿಟ್ವಿ. ನನ್ನ ಮಕ್ಕಳು ಸಾಲಾಗಿ ಶಿಸ್ತಿನಿಂದ ಪ್ರವೇಶಿಸುತ್ತಿರುವುದು. ನಮ್ಮ ಶಾಲಾ ವಿಶೇಷತೆ ಎಂದರೆ ಇವತ್ತಿನ ದಿನ ಬೆಳಗಾವಿ ಹಾಗೂ ಚಿಕ್ಕೋಡಿ ಜಿಲ್ಲೆಯ ಪ್ರತಿಭಾನ್ವಿತ ವಿದ್ಯಾರ್ಥಿಗಳ ಸನ್ಮಾನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು. ಅದು ಏಕೆ ಎಂದರೆ ಎಲ್ಲ ಕ್ಷೇತ್ರದಲ್ಲಿ ಕ್ರೀಡೆ ಹಾಗೂ ಪರೀಕ್ಷೆ ಹಾಗೂ ಇನ್ನೂ ಹಲವಾರು ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಪ್ರತಿಭಾವಂತ ಮಕ್ಕಳನ್ನು ಸನ್ಮಾನ ಮಾಡುವ ಕಾರ್ಯಕ್ರಮವಾಗಿತ್ತು. ಆ ಕಾರ್ಯಕ್ರಮದ ನಮ್ಮ ಮಕ್ಕಳು ಪ್ರತಿ ಕ್ಷಣವನ್ನು ಜವಾಬ್ದಾರಿಯನ್ನು ನಮ್ಮ ಶಾಲೆಯ ವಿದ್ಯಾರ್ಥಿಗಳಿಗೆ ನೀಡಲಾಗಿತ್ತು. ತುಂಬ ಅಚ್ಚುಕಟ್ಟಾಗಿ ಮಕ್ಕಳು ಭಾಗವಹಿಸಿದ್ದು ನನಗೆ ಒಂದು ಹೆಮ್ಮೆಯ ದಿನ ಎಂದು ಹೇಳಬಹುದು. ಮಕ್ಕಳೆಲ್ಲರೂ ನಾವು ಬಂದ ತಕ್ಷಣವೇ ನಮಗೆ ಅಲ್ಲಿಯ ಅಧಿಕಾರಿಗಳು ಮಕ್ಕಳನ್ನು ನೋಡಿ ಅವರ ಶಿಸ್ತು, ಅವರ ಹಾಗೂ ಸ್ವಲ್ಪ ಹೊಟ್ಟೆ ಶಾಂತವಾಗಿ ಸಮಯ ಪ್ರಜ್ಞೆಯನ್ನು ನೋಡಿ ಸಂತೋಷದಿಂದ ಮಕ್ಕಳಿಗೆಲ್ಲರಿಗೂ ಉಪಹಾರದ ವ್ಯವಸ್ಥೆ ಮಾಡಲಾಗಿತ್ತು. ಉಪ್ಪಿಟ್ಟು ಹಾಗೂ ಲಸ್ಸಿಯನ್ನು ನೀಡಿ ಮಕ್ಕಳು ತುಂಬ ಸಂತೋಷದಿಂದ ತಿಂದು ಎಂಜಾಯ್ ಮಾಡಿದರು. ಅದೇ ರೀತಿ ಮುಂದೆ ಅವರು ಎಲ್ಲ ಮಕ್ಕಳು ಸಾಲಾಗಿ ಎಂಜಾಯ್ ಮಾಡುತ್ತಿದ್ದನ್ನು ನೋಡಿ ನನಗೆ ತುಂಬ ಸಂತೋಷವಾಗುತ್ತಿತ್ತು. ಮಕ್ಕಳಿಗೆಂದರೆ ಇದೇ ಖುಷಿ ಅಲ್ಲವೇ? ರೆಸ್ಪಾನ್ಸಿಬಿಲಿಟಿ ಅಂದರೆ ನಮಗೆ ಕೆಲಸಕ್ಕೆ ನಾವು ಹಾಜರಾದೆವು. ನಿರ್ವಹಿಸಲು ನಮಗೆ ವಹಿಸಿದ ಜವಾಬ್ದಾರಿಯನ್ನು ಅಚ್ಚುಕಟ್ಟಾಗಿ ಮಾಡಿದೆವು. ಇನ್ನೊಂದು ಹೇಳಬೇಕೆಂದರೆ ಸುವರ್ಣಸೌಧದಲ್ಲಿ ಇಂಥ ಒಂದು ಒಳ್ಳೆಯ ಕಾರ್ಯಕ್ರಮದಲ್ಲಿ ಅವಕಾಶ ಸಿಗುವುದೇ ನಮ್ಮ ಅದೃಷ್ಟ. ಸರ್ ಅನ್ನೋರು ನೋಡಿ, ಇಲ್ಲಿ ಚೆನ್ನಾಗಿ ಸೇವಾದಳದ ಮುಖ್ಯಸ್ಥರಾದ ಅನಿಲ್ ಸರ್ ಅವರು ನಮ್ಮ ಮಕ್ಕಳಿಗೆ ಟ್ರೈನಿಂಗ್ ಕೊಡ್ತಾ ಇದ್ದಾರೆ. ಯಾವ ರೀತಿ ಕಾರ್ಯಕ್ರಮದ ಕೆಲಸ ಮಾಡಬೇಕು, ಜವಾಬ್ದಾರಿಯನ್ನು
ಮಾಡಬೇಕು, ಯಾವ ರೀತಿ ವಿವರವಾಗಿ ನಮ್ಮ ಕೆಲಸವನ್ನು ನಾವು ಅಚ್ಚುಕಟ್ಟಾಗಿ ಮಾಡಬೇಕೆನ್ನುವುದು ತಿಳಿಸಿಕೊಟ್ಟರು. ಆಸಕ್ತಿಯಿಂದ ಒಳ್ಳೆಯ ಇವಾಗ ನಿನ್ನೆ ಹೇಳುತ್ತೇನೆ ತರಬೇತಿ ಅವರಿಗೆ ಸಿಕ್ಕಿತು. ಮಕ್ಕಳು ಅಲ್ಲಿಂದ ಶುರು ಮಾಡಿದರು ತಮ್ಮ ಕಾರ್ಯ. ಬೆಳಗಾವಿ ಹಾಗೂ ಚಿಕ್ಕೋಡಿ ಜಿಲ್ಲೆಯ ನನಗೂ ಸ್ವಲ್ಪ ಕೆಲಸದ ಚಿಕ್ಕೋಡಿ ಹಾಗೂ ಜವಾಬ್ದಾರಿಯನ್ನು ಕೊಟ್ಟಿದ್ದರು. ಅದನ್ನು ಅಚ್ಚುಕಟ್ಟಾಗಿ ಮಾಡಿದೆನು. ವಿದ್ಯಾರ್ಥಿಗಳು ಅದರ ಜೊತೆ ನನ್ನ ಮುದ್ದು ಮಕ್ಕಳು ಕೂಡ ತುಂಬಾ ಚೆನ್ನಾಗಿ ಕೊಟ್ಟ ಜವಾಬ್ದಾರಿಯನ್ನು ಮಾಡಿದರು. ಅಲ್ಲಿ ಬಂದಂತ ಪ್ರತಿಯೊಬ್ಬ ಅಧಿಕಾರಿಯು ನಮ್ಮ ಮಕ್ಕಳ ಶಿಸ್ತು ನೋಡಿ ಪ್ರತಿಯೊಂದು ನಿಮಿಷದಲ್ಲೂ ಅವರಿಗೆ ಹೊಗಳುತ್ತಿರುವುದು ನನಗೆ ಸಂತೋಷವನ್ನು ಕಾರ್ಯಕ್ರಮದಲ್ಲಿ ಸಾಕಷ್ಟು ಇಷ್ಟು ಒಳ್ಳೆಯ ಅವಕಾಶ ಸಿಕ್ಕಿದ್ದು ನಮ್ಮ ಅದೃಷ್ಟ. ಅಲ್ಲಿ ಬಂದಂತ ಕಾರ್ಯಕ್ರಮಕ್ಕೆ ಬಂದಂತ ಮುಖ್ಯ ತುಂಬಾ ಇನ್ಸ್ಪಿರೇಷನ್ ಜನರು ಮೋಟಿವೇಶನ್ ಸ್ಪೀಚ್ ಕೊಟ್ಟರು ಮಕ್ಕಳಿಗೆ. ಭಾಗವಾಗಿದ್ದು ನಮ್ಮ ಅದೃಷ್ಟವೆಂದು ನಮ್ಮ ಮಕ್ಕಳು ಸಾಕಷ್ಟು ಸಾಧನೆ ಮಾಡಿದ್ದಾರೆ ನಮ್ಮ ಬೆಳಗಾವಿ ಜಿಲ್ಲೆಯಿಂದ. ಎಲ್ಲೆಲ್ಲ ನೋಡ್ತಾ ಇದ್ರೆ ನಮಗೆ ಸಂತೋಷ. ಊಟದ ವ್ಯವಸ್ಥೆ ನಂತರ ನನ್ನ ಮುದ್ದು ಮಕ್ಕಳು ಮಾಡಲಾಗಿತ್ತು. ಹಲವಾರು ವಿವಿಧ ತರಹದ ಮಾಡಲು ಸಿದ್ಧರಾಗಿದ್ದಾರೆ. ಶಿಸ್ತಿನಿಂದ ನಮ್ಮ ಹಲವಾರು ವಿವಿಧ ಅಡುಗೆಗಳಿದ್ದವು. ಮಕ್ಕಳು ಊಟವನ್ನು ತುಂಬಾ ಎಂಜಾಯ್ ಮಾಡಿದರು. ಹೊಸದಾಗಿದ್ದನ್ನು ನೋಡುತ್ತಾ ಕಲಿಯುತ್ತಾ ಇದ್ದರು. ಅಲ್ಲಿ ಅನಿಲ್ ಸರ್ ಅವರು ನಮ್ಮ ಮಕ್ಕಳೊಂದಿಗೆ ತುಂಬಾ ಫ್ರೆಂಡ್ಲಿ ಆಗಿದ್ದರು. ತುಂಬಾ ಆತ್ಮೀಯರಂತೆ ಅಂತ ಒಬ್ಬ ಒಳ್ಳೆಯ ವ್ಯಕ್ತಿ ನಮ್ಮ ಮಕ್ಕಳಿಗೆ ಸಹಾಯ ಮಾಡುತ್ತಿರುವುದನ್ನು ನೋಡಿ ತುಂಬಾ ಸಂತೋಷವಾಯಿತು. ನಂತರ ಕೊನೆಯದಾಗಿ ಮಕ್ಕಳು ವಾಪಸ್ ಮನೆಗೆ ಬರುವ ಸಮಯದಲ್ಲಿ ತುಂಬಾ ಎಂಜಾಯ್ ಮಾಡಿ ಮರಳಿದೆ. ಸ್ವಲ್ಪ